ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ 10th ಮುಗ್ದಾದ್ಮೇಲೆ ಏನೇನು ಮಾಡಬೇಕು, ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಕಷ್ಟ ಇದೆ, ಯಾವ್ಯಾವ ಥರ ಮಾಡ್ಬೋದು, ಸೈನ್ಸ್ ತಗೊಂಡ್ರೆ ಏನೇನಾಗುತ್ತೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಯಾವುದು ಈಸಿ, ಯಾವುದು ಕಷ್ಟ ಇರುತ್ತೆ ಸಬ್ಜೆಕ್ಟ್ ಅನ್ನೋದನ್ನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವೀಡಿಯೋನ ಕೊನೆಯವರೆಗೂ ಕೇಳಿ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಪೂರಾ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ ಸ್ಟೂಡೆಂಟ್ಸ್. ಸ್ಟಾರ್ಟ್ ಮಾಡೋಣ. ಈಗ ನೀವು 10th ಮುಗಿಸಿದ್ದೀರಾ, ನಿಮಗೆ ಎರಡು ಚೂಸ್ ಮಾಡಬೇಕು. ಪಿ ಯು ಸಿ ಫೀಲ್ಡಲ್ಲಿ ಚೂಸ್ ಮಾಡ್ತೀರಾ, ಅದರ್ ಕೋರ್ಸಸ್ ಬರುತ್ತೆ ಅದರಲ್ಲಿ ಚೂಸ್ ಮಾಡ್ತೀರಾ ಅಂತ ಎರಡು ಬರುತ್ತೆ ನಿಮಗೆ. ಆಲ್ಮೋಸ್ಟ್ 70% ಸ್ಟೂಡೆಂಟು ಪಿ ಯು ಸಿನ ಸೆಲೆಕ್ಟ್ ಮಾಡ್ತಾರೆ. ಈಗ ನಾವೇನು ಮಾಡೋಣ ಅಂದರೆ, ಪಿ ಯು ಸಿ ಇಸ್ ದ ಬೆಟರ್. ನೀವು ಇದರಲ್ಲಿ ಇಂಟ್ರೆಸ್ಟ್ ಇದೆ, ಡಿಪ್ಲೊಮೊ ಇದು ಆಲ್ಸೋ ವೆರಿ ಡಿಮ್ಯಾಂಡೆಡ್ ಕೋರ್ಸ್. ಇದನ್ನು ಚೂಸ್ ಮಾಡ್ಬೋದು, ಏನಿಲ್ಲ. ಈಗ ಪಿ ಯು ಸಿ ಫೀಲ್ಡಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೂರಕ್ಕೂ ಹೆವಿ ಡಿಮ್ಯಾಂಡ್ ಇದೆ. ಇದು ಗೌರ್ಮೆಂಟ್ ಜಾಬ್ಸು, ಫಿನಾನ್ಷಿಯಲ್ ಜಾಬ್ಸು, ಸಾಫ್ಟ್ವೇರ್ ಜಾಬ್ಸ್ ಸಿಗುತ್ತೆ. ನೆಕ್ಸ್ಟ್ ಯಾವ್ಯಾವ ಜಾಬ್ಸ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಅದರ್ ಕೋರ್ಸಸ್ಗೆ ಹೋದರೆ ನಿಮಗೆ ಎರಡು ಕಾಣುತ್ತೆ. ಅಂದರೆ ಟಾಪ್ ಡಿಮ್ಯಾಂಡ್ ಆಗಿರೋದು ಅಂದರೆ ಡಿಪ್ಲೊಮೊ ವೆರಿ ಡಿಮ್ಯಾಂಡ್ ಇದೆ. ಡಿಪ್ಲೊಮೊ ಬಟ್ 12 ಸಬ್ಜೆಕ್ಟ್ ಇರುತ್ತೆ, ಬಟ್ ಈಸಿಯಾಗಿ ಓದ್ಬೋದು, ಏನಿಲ್ಲ. ಕಷ್ಟ ಅನ್ನೋದು ಏನಿಲ್ಲ ಸ್ಟೂಡೆಂಟ್ಸ್, ನೀವು ಟ್ರೈ ಮಾಡಬೇಕಷ್ಟೆ. ನೆಕ್ಸ್ಟ್ ಬಂದು ITI ಇರುತ್ತೆ. ಇದು ಮೆಕ್ಯಾನಿಕಲ್ ಜಾಬ್ಸು, ಇದು ಬೇಗ ಫಾಸ್ಟಾಗಿ ಜಾಬ್ ಸಿಗುತ್ತೆ. ಇದನ್ನು ಈಗ ಯಾವ್ಯಾವ ಕೋರ್ಸ್ ಇರುತ್ತೆ ಅಂತ ನೋಡೋಣ. ಈಗ ಯಾವ್ಯಾವ ಕೋರ್ಸು ಸೈನ್ಸಲ್ಲಿ ಏನೇನು ಬರುತ್ತೆ, ಕಾಮರ್ಸಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾವೀಗ ನೋಡೋದಾದರೆ ಸೈನ್ಸ್ಗೆ ಹೋಗೋಣ. ಫಸ್ಟು ಸೈನ್ಸಲ್ಲಿ ನೋಡೋದಾದರೆ PCMB ಆ್ಯಂಡ್ PCMC ಎರಡು ಕಾಂಬಿನೇಷನ್ಸು ಬರುತ್ತೆ ಕೋರ್ಸು. ನೀವು PCMB ತಗೊಳ್ತೀನಿ ಅಂದರೆ ಅದು ಮೆಡಿಕಲ್ ಕೆರಿಯರ್ಗೆ ನಿಮಗೆ ಯೂಸ್ ಆಗುತ್ತೆ. ಮುಂದೆ ಮೆಡಿಕಲ್ ಮಾಡೋದಾದರೆ, ಡಾಕ್ಟರ್ ಆಗ್ತೀನಿ ಅನ್ನೋದಾದರೆ ಬೆಟರ್ PCMB ತಗೊಂಡ್ರೆ ಬೆಟರ್ ಅಲ್ಲ, PCMBನೇ ತಗೊಳ್ಬೇಕು. ಇಲ್ಲ ಸರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ PCMCS ತಗೊಳ್ಳಿ. ಇಲ್ಲ ಸರ್ ನನಗೇನು ಐಡಿಯಾ ಇಲ್ಲ ಬಟ್ ಸೈನ್ಸೇ ತಗೊಳ್ಬೇಕು ಅನ್ನೋದಾದರೆ PCMB ತಗೊಳ್ಳಿ. ಯಾಕೆಂದರೆ PCMB ತಗೊಂಡು ಬೇಕಾದ್ರೆ ಇಂಜಿನಿಯರಿಂಗ್ ಆಗ್ಬೋದು, ಬಟ್ PCMCS ತಗೊಂಡು ಮೆಡಿಕಲ್ ಆಗೋಕ್ಕಾಗಲ್ಲ. ಓಕೆ, ಸೊ ಯು ಚೂಸ್ PCMB. ಇಲ್ಲ ಇಂಜಿನಿಯರ್ ಆಗೋದು ಪಕ್ಕ ಅನ್ನೋದಾದರೆ PCMCS ತಗೊಳ್ಳಿ, ಇಟ್ ಈಸ್ ಬೆಟರ್. ಇಲ್ಲಿಂದನೇ ಕಂಪ್ಯೂಟರ್ನ ಕಲ್ತ್ಕೋಗ್ಬೋದು. ಕಂಪ್ಯೂಟರ್ ಸ್ಕಿಲ್ ಇಸ್ ದ ವೆರಿ ಇಂಪಾರ್ಟೆಂಟ್. ಇದು ಡಿಮ್ಯಾಂಡ್ ಆಗಿರೋ ಕೋರ್ಸು. ಕಾಮರ್ಸಿಗೆ ಬಂದರೆ EBSES, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ಸ್, ಕಂಪ್ಯೂಟರ್ ಸೈನ್ಸ್. ಇದು ಹೈಲಿ ಡಿಮ್ಯಾಂಡ್ ಆಗಿದೆ ಈಗ, ಬಟ್ ಯಾಕೆಂದರೆ CS ಇದೆ ಇದರಲ್ಲಿ. ಇದು ಬಿಸ್ನೆಸ್ಗೂ ಆಗುತ್ತೆ, ಅಕೌಂಟ್ಸ್ ಲೆಕ್ಕಕ್ಕೂ ಆಗುತ್ತೆ. CS ಕಂಪ್ಯೂಟರ್ ಸ್ಕಿಲ್ಲು ಬೆಳೆಯುತ್ತೆ. ಯೂಸ್ಫುಲ್ ಟು ಬ್ಯಾಂಕಿಂಗ್ ಜಾಬ್ಸ್, ಯಾವುದೇ ಬ್ಯಾಂಕಿಂಗ್ ಜಾಬ್ಸ್ಗೂ ಹೋಗ್ಬೋದು. CS ಇರೋದ್ರಿಂದ ಸಾಫ್ಟ್ವೇರ್ ಫೀಲ್ಡ್ಗೂ ಹೋಗ್ಬೋದು. ಓಕೆ, ಆರ್ಟ್ಸಿಗೆ ಬಂದರೆ ಈಗ ಡಿಮ್ಯಾಂಡ್ ಇದು HPGF ಅನ್ನೋದು, HPGP ಅನ್ನೋದು. ಇದು ಕೂಡ ತುಂಬ ಡಿಮ್ಯಾಂಡು. ಇದು ಗೌರ್ಮೆಂಟ್ ಜಾಬ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಗೌರ್ಮೆಂಟ್ ಜಾಬ್ಸ್ಗೆ ಇದು ಡಿಪ್ಲೊಮೊ ಬಂದರೂ ಮೆಕ್ಯಾನಿಕಲ್ ಅನ್ನೋ ಸಪ್ರೇಟ್ ಇದೆ, ಸಿವಿಲ್ ಅನ್ನೋ ಸಪ್ರೇಟ್ ಇದೆ, ಎಲೆಕ್ಟ್ರಾನಿಕ್ಸ್ ಅನ್ನೋ ಸಪ್ರೇಟ್ ಇದೆ, ಕಂಪ್ಯೂಟರ್ ಸೈನ್ಸ್ ಅನ್ನೋ ಸಪ್ರೇಟ್ ಇದೆ. ಬೆಟರ್ ಅಂದರೆ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ನೀವು ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗ್ಬೋದು, ಇಂಜಿನಿಯರ್ ಕೂಡ ಆಗ್ಬೋದು. ನಾವು ಓದೋ ಕೇಪಬಿಲಿಟಿ ಇದೆ ಅನ್ನೋರು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಬೆಟರ್. ಯಾಕಂದರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಕಂಪ್ಯೂಟರ್ ಸೈನ್ಸ್ ಬೆಟರ್ ಅಂತ ಹೇಳ್ತೀನಿ. ನನ್ನ ಟೀಚಿಂಗ್ ಸರ್ವೀಸಲ್ಲಿ ಈಗ ಕಂಪ್ಯೂಟರ್ ಸೈನ್ಸೇ ನಡೆಯೋದು. ಬಟ್ ಯಾಕೆಂದರೆ ಇದು ಕಂಪ್ಯೂಟರ್ ಯುಗ ಅಂತಲೇ ಹೇಳ್ತಾರೆ. ನನ್ನ ಟೀಚಿಂಗ್ ಸರ್ವೀಸ್ ನೋಡೋದಾದರೆ ಕಂಪ್ಯೂಟರ್ ಸೈನ್ಸೇ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಎಲ್ಲೇ ಹೋದರೂ ಕಂಪ್ಯೂಟರ್ ಸ್ಕಿಲ್ ಕೇಳ್ತಾರೆ. ನೀವು ಎಲೆಕ್ಟ್ರಾನಿಕ್ಸ್ ಆದರೆ ಅಲ್ಲೆಲ್ಲ ಇದು ಮಾಡ್ಬೋದು, ಬಟ್ ಕಂಪ್ಯೂಟರ್ ಕಲಿತ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಇದು ಮಾಡ್ಬೋದು. ಬಟ್ ನನ್ನ ಪ್ರಕಾರ ಕಂಪ್ಯೂಟರ್ ಸೈನ್ಸ್ ಬೆಟರ್ ಅಂತ ಹೇಳ್ತೀನಿ. ITIಗೆ ಬಂದರೆ ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಮೆಕ್ಯಾನಿಕ್, ವೆಲ್ಡರ್. ITI ಅನ್ನೋದೇನು ಚೀಪಲ್ಲ, ಬೇಜಾನ್ ಡಿಮ್ಯಾಂಡ್ ಇದೆ ಇದಕ್ಕೂ, ಬಟ್ ಓದಬೇಕಷ್ಟೆ. ಸ್ಟೂಡೆಂಟ್ಸ್, ನಿಮಗೆ ಒಂದು ರಿಯಲ್ ಇದು ಹೇಳಬೇಕಂದ್ರೆ, ನೀವು ಯಾವುದೇ ಕೋರ್ಸ್ ತಗೊಂಡ್ರು ಚೆನ್ನಾಗಿ ಓದಿದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಎಷ್ಟು ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇಲ್ಲ ಈ ಕೋರ್ಸ್ ತಗೊಂಡ್ರೆ ನಾನು ಓದೋಕ್ಕಾಗಲ್ಲ, ಈಗ ನಿಮಗೆ ಇದ್ರ ಮೇಲೆ ಡಿಪ್ಲೊಮಾ ಮೇಲೆ ಇಂಟ್ರೆಸ್ಟ್ ಇದೆ, ಬಟ್ ಸೈನ್ಸ್ ತಗೊಂಡ್ರೆ ಹೆವಿ ಸಂಬಳ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ನೀವು ಸೈನ್ಸ್ ತಗೊಂಡ್ಬಿಡ್ತೀರಾ. ಆದರೆ ಸೈನ್ಸ್ ಓದೋದು ನಿಮಗೆ ಕಷ್ಟ ಆಗುತ್ತೆ, ಯಾಕಂದರೆ PCMC ಇದೆಲ್ಲ ಕಷ್ಟ ಆಗುತ್ತೆ ಅಂದ್ಕೊಳ್ಳಿ. ಆದರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಡಿಪ್ಲೊಮಾ ಸಕ್ಕತ್ತಾಗಿ ಹೋದರೆ ನೀವು ಇಲ್ಲಿಗಿಂತಲೂ ಜಾಸ್ತಿ ಇಲ್ಲಿ ಸಂಪಾದನೆ ಮಾಡ್ಬೋದು. ಓಕೆನಾ? ಈಗ ಯಾವ್ಯಾವ ಜಾಬ್ ಸಿಗುತ್ತೆ ಯಾವ ಕಾಂಬಿನೇಷನಲ್ಲಿ ಅಂತ ನೋಡೋಣ. ಸ್ಟೂಡೆಂಟ್ಸ್, ಈಗ ಹೇಳಬೇಕಂದ್ರೆ ಸೈನ್ಸಿಗೆ ಬರೋಣ ಫಸ್ಟು. ಯಾಕಂದರೆ ಇದೇ ಡಿಮ್ಯಾಂಡಲ್ಲಿ ನಡೀತಾ ಇರೋದು, ಜಾಸ್ತಿ ಸ್ಟೂಡೆಂಟ್ಸು ಜಾಯ್ನ್ ಆಗ್ತಾ ಇರೋದೇ ಸೈನ್ಸ್ಗೆ.
ಸೈನ್ಸ್ ಆರ್ಡ ಕಾಮರ್ಸ್ ಆರ್ಡ ಯಾವುದು ಈಸಿ ಅನ್ನೋದನ್ನ ನೆಕ್ಸ್ಟ್ ಅದನ್ನೇ ಹೇಳ್ತೀನಿ. ಅಲ್ಲಿವರೆಗೂ ವೀಡಿಯೋ ನೋಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆ ಅಂತ ಎಲ್ಲ ಥರ ವೀಡಿಯೋ, ಸೆಕೆಂಡ್ PUC ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲನೂ ಹಾಕ್ತೀವಿ. ಫಸ್ಟ್ PUCದು ಹಾಕ್ತೀವಿ. ನೀವು ಪಾಸ್ ಆಗೋ ಥರ ನಮ್ಮ ಚಾನಲ್ ಮಾಡ್ತೀವಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಿಮ್ಮ 10th ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಸೈನ್ಸು, ಈಗ ನೀವು ಸೈನ್ಸ್ ತೊಗೊಂಡ್ರೆ ಏನೇನು ಆಗ್ಬೋದು ಸರ್ ಮುಂದೆ ಅಂತ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಸೈನ್ಸ್ ತಗೊಂಡ್ರೆ ಇಂಜಿನಿಯರ್ ಆಗ್ಬೋದು. ಸೈನ್ಸಲ್ಲಿ PCMB ತಗೊಂಡಿದ್ರೆ ಡಾಕ್ಟರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಸಾಫ್ಟ್ವೇರ್ ಜಾಬ್ಸ್ಗೆ ನೀವು ಹೋಗ್ಬೋದು, ಫಾರ್ಮಸಿ, ನರ್ಸಿಂಗ್ ಮಾಡ್ಬೋದು. ಇಷ್ಟು ಸೈನ್ಸ್ ಇದೆ. ಕಾಮರ್ಸ್, ಆರ್ಟ್ಸ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಇಲ್ಲಿರೋದನ್ನ ನೀವು ಮಾಡೋಕ್ಕಾಗಲ್ಲ. ಸಾಫ್ಟ್ವೇರ್ ಜಾಬ್ಸ್ ಮಾಡ್ಬೋದು, ಬಟ್ ಇನ್ಯಾವುದು ಮಾಡೋಕ್ಕಾಗಲ್ಲ. ಓಕೆನಾ? ಆದರೆ ಇಲ್ಲೇನಿದೆ ಟ್ವಿಸ್ಟು ಅಂದರೆ, ಕಾಮರ್ಸಲ್ಲಿ CA ಮೋಸ್ಟ್ ಡಿಮ್ಯಾಂಡ್ ಇದೆ. ಇದಕ್ಕೆ ನೀವು ಸೈನ್ಸ್ ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು CA ಮಾಡಿದ್ರೆ. CA ಬಗ್ಗೆ, CA ಫೌಂಡೇಶನ್, ಇಂಟರ್ಮೀಡಿಯೇಟ್, ಫೈನಲ್ಲು, ಆರ್ಟಿಕಲ್ಶಿಪ್ ಇಷ್ಟಿದೆ. ಇದ್ರ ಬಗ್ಗೆ ಒಂದು ವೀಡಿಯೋದಲ್ಲಿ ಪೂರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. CA ಅನ್ನೋದು ಮೋಸ್ಟ್ ಡಿಮ್ಯಾಂಡೇಬಲ್ ಕೋರ್ಸ್. ಇಲ್ಲಿ ಯಾರು ಸಂಪಾದನೆ ಮಾಡೋಕ್ಕಾಗದೇ ಇರೋದನ್ನ CA ಕಂಪ್ಲೀಟ್ ಮಾಡಿದ್ರೆ ಸಂಪಾದನೆ ಮಾಡ್ಬೋದು. ನೀವೆಷ್ಟು ಊಹೆ ಮಾಡ್ತೀರಾ? ಕೋಟಿ, 10 ಕೋಟಿ, 1000 ಕೋಟಿ ಗಟ್ಟಲೆ ನೀವು ಸಂಪಾದನೆ ಮಾಡ್ಬೋದು CA ಕ್ಲಿಯರ್ ಮಾಡಿದ್ರೆ. CA ಬಗ್ಗೆ ನಾನು ಪೂರ ವೀಡಿಯೋ ಮಾಡಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಓಪನ್ ಮಾಡಿದ ತಕ್ಷಣ ಫಸ್ಟೇ ಕಾಣಿಸುತ್ತೆ. ನಾನು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ CA ಎಕ್ಸ್ಪ್ಲೈನ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ CA ಅಂತ. ಆ ವಿಡಿಯೋನ ಕ್ಲಿಕ್ ಮಾಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ CA ಇಸ್ ದ ಮೋಸ್ಟ್ ಡಿಮ್ಯಾಂಡೇಬಲ್ ಕೋರ್ಸ್. ಬೇಕಾದ್ರೆ ನೀವು ಸುತ್ತಮುತ್ತ ಯಾರು ಓದಿರೋರನ್ನ ಕೇಳಿ CA ಬಗ್ಗೆ. ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೋಡಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಮತ್ತು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಬ್ಯಾಂಕಿಂಗ್ ಜಾಬ್ಸ್. ಕಾಮರ್ಸ್ ಅಂದರೆ ಹಣಕಾಸು ವಿಚಾರನೇ ಕಾಮರ್ಸ್ ಅನ್ನೋದು. ವಾಣಿಜ್ಯ, ಹಣಕಾಸು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಕಾಮರ್ಸ್ ಇರುತ್ತೆ. ಮತ್ತು ಫಿನಾನ್ಷಿಯಲ್ MBA ಮಾಡ್ಬೋದು. ಫಿನಾನ್ಸಿಂಗು ಎಲ್ಲ ಇದನ್ನೇ ಮ್ಯಾನೇಜ್ ಮಾಡ್ಬೋದು. ಸ್ಟೂಡೆಂಟ್ಸ್ ಏನಂದರೆ, ಈ ಸೈನ್ಸ್ ಓದಿರ್ತಾರಲ್ಲ ಇವ್ರು ಬೇಕಾದರೆ ಇದನ್ನೇ ಮಾಡ್ಬೋದು. CAನೂ ಬರಿಬೋದು, ಬಿಸ್ನೆಸ್ ಮ್ಯಾನ್ ಹೋಗ್ಬೋದು, ಬ್ಯಾಂಕಿಂಗ್ ಜಾಬ್ಸ್ಗೂ ಹೋಗ್ಬೋದು. ಬಟ್ ಕಾಮರ್ಸ್ ಮಾಡಿರೋರು ಇಂಜಿನಿಯರಿಂಗ್, ಡಾಕ್ಟರ್ ಆಗೋದು ಕಷ್ಟ. ಓಕೆ, ನೆಕ್ಸ್ಟು ಆರ್ಟ್ಸ್ಗೆ ಹೋಗೋದಾದರೆ ಲಾಯರ್ ಆಗ್ಬೋದು, ಗೌರ್ಮೆಂಟ್ ಜಾಬ್ಸ್. ಆರ್ಟ್ಸ್ ಅಂತಿರೋದೇ ಗೌರ್ಮೆಂಟ್ ಜಾಬ್ಸ್ಗೆ. IAS, IPS ಯಾವುದೇ ಬನ್ನಿ ಆರ್ಟ್ಸ್. ಟೀಚರ್ ಆಗ್ಬೋದು, ಜರ್ನಲಿಸ್ಟ್ ಆಗ್ಬೋದು. ಇಲ್ಲೇನಂದರೆ ಆರ್ಟ್ಸ್ ತಗೊಳ್ಳೋರಿಗೆ ಯೂಸ್ ಏನಂದರೆ, ಈ ಸೈನ್ಸ್ ಅವರು IAS, IPS ಆಗಬೇಕಂದ್ರೆ ಆರ್ಟ್ಸ್ ಅವ್ರು ಓದಿರ್ತಾರಲ್ಲ ಅದನ್ನ ಓದಬೇಕು. ಬಟ್ ನೀವು ಆಲ್ರೆಡಿ ಅದನ್ನ ಫಸ್ಟ್ PU ಸೆಕೆಂಡ್ PUಲೇ ಓದಿರ್ತೀರ. ಸೊ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಗೌರ್ಮೆಂಟ್ ಜಾಬ್ಸ್ಗೆ ಹೋಗ್ತೀವಿ ಅನ್ನೋದಾದರೆ 100% ನೀವು ಆರ್ಟ್ಸ್ನೇ ಚೂಸ್ ಮಾಡಿ. ಈ ಆರ್ಟ್ಸ್ ಅವರು ಈ ಕಾಮರ್ಸು, ಸೈನ್ಸ್ ಅವ್ರು ಮಾಡೋ ಕೆಲಸನ ಮಾಡೋಕ್ಕಾಗಲ್ಲ. ಈ ಬಿಸ್ನೆಸ್ ಮ್ಯಾನು, ಬ್ಯಾಂಕಿಂಗ್ ಜಾಬ್ಸ್ ಆಗ್ಬೋದು. CA ಬಿಸ್ನೆಸ್ ಮ್ಯಾನ್ ಆಗ್ಬೋದು. CA ಫೈನಾನ್ಷಿಯಲ್ ಆಗೋಕ್ಕಾಗಲ್ಲ, ಫಾರ್ಮಸಿ ಇದಾಗೋಕ್ಕಾಗಲ್ಲ. ಬಟ್ ಈ ಸೈನ್ಸು ಮತ್ತು ಕಾಮರ್ಸ್ ಅವರು, ಆರ್ಟ್ಸ್ ಅವ್ರು ಯಾವ ಜಾಬ್ ಮಾಡ್ತಾರೆ ಇದನ್ನ ಮಾಡ್ಬೋದು. ಅದು ಇದಿದೆ ಆರ್ಟ್ಸ್ಗೆ. ನೆಕ್ಸ್ಟ್ ಹೋಗೋದಾದರೆ ಡಿಪ್ಲೊಮೋದಲ್ಲಿ, ಅಂದರೆ ಟಾಪಲ್ಲಿರೋದು ಹೇಳ್ತೀನಿ, ಇಂಜಿನಿಯರಿಂಗ್ ಮಾಡ್ಬೋದು. CS ತಗೊಂಡ್ರೆ ನೀವು, ಮೆಕ್ಯಾನಿಕ್ ತಗೊಂಡ್ರೆ ಮೆಕ್ಯಾನಿಕ್ಕು, ಎಲೆಕ್ಟ್ರಿಷಿಯನ್ ತಗೊಂಡ್ರೆ ಎಲೆಕ್ಟ್ರಾನಿಕ್ಸ್ ಆಗ್ಬೋದು. ಫ್ರೆಂಡ್ಸ್, ITI ಬಗ್ಗೆ ಹೇಳಲೇಬೇಕು. ಬೇಗ ಸ್ಟೂಡೆಂಟ್ಸು ಅತಿ ಹೆಚ್ಚು ಬೇಗ ಜಾಬ್ ಆಪರ್ಚುನಿಟಿ ಸಿಗೋದು ಅಂದರೆ ITIಲಿ. ಜಸ್ಟ್ 2 ಇಯರ್ಸ್. ಆಮೇಲೆ ಲೋ ಕಾಸ್ಟು, ಅಂದರೆ ಸ್ಕಿಲ್ಗೆ ಡಿಮ್ಯಾಂಡ್ ಇರುತ್ತೆ. ಇಲ್ಲೂ ಸ್ಕಿಲ್ಗೆ ಡಿಮ್ಯಾಂಡ್, ಬಟ್ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಬಟ್ ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡಿಸ್ತಾರೆ. ಓದ್ರ ಜೊತೆ ಪ್ರಾಕ್ಟಿಕಲ್ ಇರುತ್ತೆ. ಸ್ಕಿಲ್ಗೆ ವೆರಿ ಡಿಮ್ಯಾಂಡ್ ಇದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನು ನೋಡೋಣ ಅಂದರೆ, ಯಾವುದಕ್ಕೆ ಎಷ್ಟೆಷ್ಟು ವರ್ಷ ಓದಬೇಕು, ಏನೇನು ಮಾಡಬೇಕು ಅಂತ ಒಂದು ಟೇಬಲ್ ಇದೆ ಸ್ಟೂಡೆಂಟ್ಸ್. ಇನ್ನು ಕ್ಲಿಯರಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ಬೇಕಾದರೆ 10 ಸೆಕೆಂಡ್ ಹಿಂಗೆ ಹಿಡ್ದಿರ್ತೀನಿ, ಕ್ಲಿಯರಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ, ಇಲ್ಲ ಓದ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏನಂದರೆ, ಸೈನ್ಸ್ ತಗೊಂಡ್ರೆ 5 to 8 ಇಯರ್ಸ್ ನೀವು ಓದಬೇಕು. ಓಕೆನಾ? 8 ಇಯರ್ಸ್ ಓದಬೇಕು. ಅಂದರೆ ಪೂರ ನಿಮ್ಮ ಕೆಲಸ ಸಿಗೋಕ್ಕೆ 8 ಇಯರ್ಸ್ ಓದಬೇಕು. ಇಲ್ಲ ದೊಡ್ಡ ಡಬಲ್ ಡಿಗ್ರಿ ಎಲ್ಲ ಮಾಡ್ತೀನಿ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಅಂದರೂ 5 to 8 ಇಯರ್ಸ್ ಓದಬೇಕು. ಡಿಫಿಕಲ್ಟಿಗೆ ಬಂದರೆ ಹಾರ್ಡ್ ಇರುತ್ತೆ, ಕಷ್ಟ ಇರುತ್ತೆ. ಆದರೆ ಓದೋ ಸ್ಟೂಡೆಂಟ್ಸ್ಗೆ ಯಾವುದು ಕಷ್ಟ ಅಲ್ಲ. ಓದ್ತೀವಿ ಅಂತ ನೀವು ಅಂದ್ಕೊಂಡ್ರೆ ನಾವು ಓದಬೇಕು ಅಂತ ಎಲ್ಲ ಈಸಿ ಮಾಡ್ಕೋಬೋದು, ಏನಿಲ್ಲ. ಜಾಬ್ ಸ್ಪೀಡ್ ನೋಡೋದಾದರೆ ಸ್ವಲ್ಪ ಸ್ಲೋ ಇರುತ್ತೆ, ಬೇಗ ಜಾಬ್ ಸಿಗಲ್ಲ. ಬಟ್ ಸ್ಯಾಲ್ರಿ ಗ್ರೋತ್ ನೋಡೋದಾದರೆ ವೆರಿ ಹೈ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕಾಮರ್ಸ್ ಫೀಲ್ಡ್ಗೆ ಹೋದರೆ 4 to 6 ಇಯರ್ಸ್ ಮ್ಯಾಕ್ಸಿಮಮ್. ಅಂದರೆ 4 to 6 ಇಯರ್ಸಲ್ಲಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡ್ತೀರಾ. ಡಿಫಿಕಲ್ಟಿ ಓದೋ ಡಿಫಿಕಲ್ಟಿ ನೋಡೋದಾದರೆ, ಓದೋದ್ರ ಬಗ್ಗೆ ಮೀಡಿಯಮ್ ಡಿಫಿಕಲ್ಟಿ, ಜಾಸ್ತಿ ಹಾರ್ಡ್ ಇರೋಲ್ಲ. ಸೈನ್ಸ್ ಎಷ್ಟು ಹಾರ್ಡ್ ಇರೋಲ್ಲ. ಮತ್ತು ಜಾಬ್ ಸ್ಪೀಡ್ ನೋಡೋದಾದರೆ, ಜಾಬ್ ಸ್ಪೀಡಾಗಿ ಸಿಗುತ್ತಾ ಅನ್ನೋದಾದರೆ ಮೀಡಿಯಮ್. ಇತ್ತಾಗೆ ಬೇಗನೂ ಸಿಗೋಲ್ಲ, ಇತ್ತಾಗೆ ಸ್ಲೋ ಆಗೋ ಸಿಗೋಲ್ಲ, ಮೀಡಿಯಮ್ ಸಿಗುತ್ತೆ ಅಂತ.
ಸ್ಯಾಲ್ರಿ ಗ್ರೋತ್ ನೋಡಿದ್ರೆ ಹೈ ಇರುತ್ತೆ ಓಕೆನಾ. ಕಾಮರ್ಸ್ ಬೆಸ್ಟು. ಅದರಲ್ಲೂ ನಾನು ಆಗಲೇ ಹೇಳಿದೆ CA ಫೌಂಡೇಶನ್ ಮಾಡಿದ್ರೆ CA ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ವೆರಿ ಡಿಮ್ಯಾಂಡ್ ಇದೆ CAಗೆ. ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶದಲ್ಲೂ ಡಿಮ್ಯಾಂಡ್ ಇದೆ. CA ಬಗ್ಗೆ ಪೂರ್ತಿ ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕಿದ್ದೀನಿ ನೋಡಿ, ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದನ್ನು ಕೂಡ ಈ ವಿಡಿಯೋನ ಶೇರ್ ಮಾಡಿ. CA ಆದರೆ ನೀವು ಬೇಜಾನ್ ಸಂಪಾದನೆ ಮಾಡ್ಬೋದು, ಕೋಟಿಗಟ್ಟಲೆ, ಓಕೆನಾ ಸ್ಟೂಡೆಂಟ್ಸ್. ನೆಕ್ಸ್ಟ್ ಆರ್ಟ್ಸ್ ನೋಡೋದಾದರೆ ಇದು ಸೇಮ್ 4 to 6 ಇಯರ್ಸ್ ಇರುತ್ತೆ ಟೈಮು, ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು. ಡಿಫಿಕಲ್ಟಿಗೆ ಬಂದರೆ ಮೀಡಿಯಮ್ ಇರುತ್ತೆ, ವೆರಿ ಆಡಿರಲ್ಲ. ನೆಕ್ಸ್ಟು ಜಾಬ್ ಸ್ಪೀಡ್ ಬಂದರೆ ಮೀಡಿಯಮ್ ಇರುತ್ತೆ, ಓಕೆನಾ. ಸ್ಯಾಲ್ರಿ ಗ್ರೋತು ಮೀಡಿಯಮ್ ಹೈ, ಇತ್ತಾಗೆ ಹೆವಿ ಜಾಸ್ತಿನೂ ಇರಲ್ಲ, ಇತ್ತಾಗೆ ಕಡಿಮೆನೂ ಇರಲ್ಲ, ಮೀಡಿಯಮ್ ಹೈ, ಓಕೆನಾ. ಡಿಪ್ಲೊಮಾಗೆ ಬಂದರೆ 3 to 5 ಇಯರ್ಸಲ್ಲಿ ಮುಗಿಸ್ಬೋದು ನೀವು. ಮತ್ತು ಡಿಫಿಕಲ್ಟಿ ಲೆವೆಲ್ಗೆ ಬಂದರೆ ಮೀಡಿಯಮ್ ಇರುತ್ತೆ, ಹೆವಿ ಡಿಫಿಕಲ್ಟಿ ಏನಿರಲ್ಲ. ಜಾಬ್ ಸ್ಪೀಡ್ ಬಂದರೆ ಫಾಸ್ಟಾಗಿ ಜಾಬ್ ಸಿಕ್ಬಿಡುತ್ತೆ ನಿಮಗೆ. ಬಟ್ ಸ್ಯಾಲ್ರಿ ಗ್ರೋತ್ ನೋಡೋದಾದರೆ ಮೀಡಿಯಮ್, ಓಕೆನಾ. ITI ನೋಡೋದಾದರೆ 2 ಇಯರ್ಸಲ್ಲಿ ನೀವು ಕಂಪ್ಲೀಟ್ಲಿ ಎಲ್ಲ ಮುಗಿಸ್ತೀರಾ. ಹೆವಿ ಈಸಿ ಇರುತ್ತೆ ಮತ್ತು ವೆರಿ ಫಾಸ್ಟಾಗಿ ಕೆಲಸ ಸಿಗುತ್ತೆ. ಸ್ಯಾಲ್ರಿ ಮಾತ್ರ ಸ್ವಲ್ಪ ಲೋ, ಅಂದರೆ ಮೀಡಿಯಮ್ ಇರುತ್ತೆ. ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇದೇ ರೀತಿ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.